Hello everyone, welcome to Raksha Yadav YouTube channel. ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ಅಕ್ಷಯ ತೃತೀಯ. ಏನಾದರೂ ಒಂದು ಗೋಲ್ಡ್ ಪರ್ಚೇಸ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಪರ್ಚೇಸ್ ಮಾಡ್ಕೋಬೇಕು ಅಂತ ಹೇಳ್ತಿರ್ತಾರೆ. ಸೊ ನಾವು ಯಾವತ್ತೂ ನಮ್ಮ ಮನೇಲಿ ಯಾವತ್ತೂ ಅದನ್ನು ಸಂಪ್ರದಾಯ ನಡೆಸಿಲ್ಲ. ಅಕ್ಷಯ ತೃತೀಯ ದಿನ ಏನಾದರೂ ತಗೊಳೋದು ಆ ಥರ ಏನೂ ಇಲ್ಲ ನಮ್ಮ ಮನೆಯಲ್ಲಿ. ಬಟ್ ಇವತ್ತು ತಗೊಳ್ಳೇಬೇಕಾಗಿದೆ. ಅಂದರೆ ತಗೊಳ್ಳೇಬೇಕಂತ ಏನಿಲ್ಲ, ಬಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಸಂದರ್ಭದಲ್ಲಿ ನನ್ನ ಹತ್ರನೂ ಒಂದು ವಸ್ತು ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಏನು ತೊಗೊಳ್ತೀನಿ ಏನು ಅಂತ ಅಂದ್ಬಿಟ್ಟು ನೋಡಿ. ಈಗ ನಾನು ಕಿರಣ ಹೋಗ್ತಾ ಇದ್ದೀವಿ ಗೈಸ್, ತಗೋಬರೋಣ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಆ್ಯಕ್ಚುಲಿ ತಗೊಬಂದ್ವಿ. ಏನು ತಗೊಬಂದ್ವಿ ಅಂತ ಅಂದರೆ ತಗೊಬಂದಿದ್ದೀವಿ. ಅಲ್ಲಿ ವೀಡಿಯೋ ಮಾಡ್ಕೊಂಬಕ್ಕೆ ಒಂಥರ ಆಗ್ತಿತ್ತು ಗೈಸ್, ಅಭ್ಯಾಸ ಇಲ್ವಲ್ಲ ವೀಡಿಯೋ ಮಾಡ್ಕೊಳೋ. ಕ್ಯಾಮ್ರಾ ಫೋನ್ ಇಟ್ಕೊಂಡು ಮಾತಾಡೋಕ್ಕೆ ಒಂಥರ ಆಗ್ತಿತ್ತು ಗೈಸ್. ನಿಜವಾದ ಯೂಟ್ಯೂಬರು ನಾಚಿಕೆ ಪಡಲ್ಲ. ನೀನು ನಾಚಿಕೆ ಪಡ್ತೀವ, ನೀನು ಯೂಟ್ಯೂಬರ್ ಅಲ್ಲ. ಇವೆಲ್ಲ ಸ್ಟಾರ್ಟಿಂಗ್ ಎಲ್ಲರಿಗೂ ಹಂಗೆ ಕಣೋ, ನಮಗೂ ಹಂಗೆ ಆಯಿತು, ಅಲ್ಲ ಥರ ಆಯಿತು. ಸೊ ಹಂಗಾಗಿ ಇನ್ನೊಂದಲ್ಲಿ ಚೂಸ್ ಮಾಡೋದ್ರಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಯಾವ ಥರ ಐತೆ ಅಂತ ತೋರಿಸ್ತೀನಿ ಗೈಸ್ ನಿಮಗೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋ. ನನಗೆ ಯಾವ ಥರ ಡಿಸೈನ್ ಬೇಕಿತ್ತು ಅದೇ ಥರ ಸಿಕ್ಕೈತೆ. ಚೆನ್ನಾಗಿ ಕಾಣುತ್ತೋ ಕಾಣಲ್ವೋ ಗೊತ್ತಿಲ್ಲ ಗೈಸ್. ಇಷ್ಟಪಟ್ಟು ತಗೊಬಂದಿದ್ದೀನಿ. ಇವಾಗೆಲ್ಲ ಸ್ವಲ್ಪ ದೊಡ್ಡವೆಲ್ಲ ಇಡ್ತಾರೆ. ನಾನು ಫಸ್ಟ್ ಟೈಮ್ ಈ ಥರ ಝೂಮ್ ಹಾಕು ಫಸ್ಟ್ ಟೈಮ್ ಸ್ವಲ್ಪ ದೊಡ್ಡದಲ್ಲಿ ತಗೊಂಡಿರೋದು. ಇವಾಗೆಲ್ಲ ಇದೇ ಥರ ಟ್ರೆಂಡಲ್ಲಿದೆ, ದೊಡ್ಡದು ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಾನು ತಗೊತಿದ್ದೆ. ಕಾಣಿಸ್ತೈತಾ ನೀಟಾಗಿ? ಕಾಣಿಸ್ತೈತಿ. ಚೆನ್ನಾಯ್ತಾ ಗೈಸ್? ಇಷ್ಟಪಟ್ಟು ತಗೊಂಡಿದ್ದೀನಿ ಗೈಸ್. ಹಿಂಗೆ ಕಾಣುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಕಾಣ್ತೈತೆ ನೋಡಿ. ಈಗ ಸೂಪರ್ ಆಗಿ ಕಾಣ್ತೈತಿ. ಡಿಗ್ 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 2x ಮಾಡ್ಲಾ? ಇರೋ ಮನೆ. ಚೆನ್ನಾಗಿ ಕಾಣ್ತೈತೆ, ಚೆನ್ನಾಗಿ ಕಾಣ್ತೈತೆ. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ಬುಲಸ್. ಇರು ಫಸ್ಟ್ ಅದು ಬಿಟ್ಟು ನೀಟಾಗಿ ಹೇಳೋದು ನೀನು. ಸೂಪರ್. ಚೆನ್ನಾಗೈತೇನೋ? ನೀನು ಯಾಕೆ ಅಷ್ಟು ಮೊಬೈಲ್ ಝೂಮ್ ಆಗ್ತಿದೆಯಾ? ನೋ 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 ಝೂಮ್ ಆಗ್ತಿಲ್ಲ ಗೈಸ್. ನಾನು ಹಾಕೊಂಡ್ಬರ್ತೀನಿ ಗೈಸ್. ಈಗ ವಿಡಿಯೋ ಸ್ಟಾಪ್ ಮಾಡ್ಲಾ? ಸ್ಟಾಪ್ ಮಾಡು. ಬಾಯ್. ಚೆನ್ನಾಗಿ ಕಾಣಿಸುತ್ತೆ. ಇಟ್ಕೊಂಡ್ಬಿಟ್ಟೆ. ಏನಕ್ಕೆ ಅಂತ ಅಂದರೆ ಅದು ಇಷ್ಟೊಂದು ಲೇಟ್ ಆಯಿತು ಅಂದರೆ ಇಟ್ಕೊಳೋದು 3 ದಿನ ಆಗ್ಬಿಟ್ಟಿತ್ತು. ಅದು ಇಟ್ಕೊಳಕ್ಕೆ ತೂತ ಅಲ್ಲೇ ಮುಚ್ಚಕಣ ಲೆವೆಲಿಗೆ ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ಸ್ವಲ್ಪ ಇಲ್ಲೆಲ್ಲ ಜುಮ್ ಜುಮ್ ಅನಿಸ್ಬಿಡ್ತು, ಇಟ್ಕೊಳಕ್ಕೆ ಹೋಗ್ತಿಲ್ಲನು. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ, ಏನೋ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತಿದೆಯಾ? ನನ್ನ ಮುಂಗಾತಿತ್ತು ಗೈಸ್, ಅದನ್ನು 200ಗೆ ಹಾಕ್ಸ್ಕೊಂಡ್ರು ಅವರು. ನಿಜ, ನಾನು ಕೊಟ್ಟಿದ್ದು 500ಗೆ ತಾಣಿದ್ದದು, 200ಗೆ ಹಾಕಿಸ್ಕೊಂಡ್ರು ಗೈಸ್. ಗೋಲ್ಡೂ ಹಾಕಿಸ್ಕೊಂತಾರೆ ಏನೋ ಅಪ್ಪ, ನನಗಂತೂ ಗೊತ್ತಾಗಲಿಲ್ಲ. ಅಲ್ಲ ಕಡಿಮೆ ಹಾಕಿಸ್ಕೊಂತಾರೆ. ಎಷ್ಟು ತಾಳಿರ್ತೀವ 100 ರೂಪಾಯಿ ಕಮ್ಮಿ ಹಾಕಿ ಟೋಪಿ ಹಾಕಿರಿ 100 ರೂಪಾಯಿ ಏನೋ ಹಾಕಿದ್ರು ಗೈಸ್, ಗೊತ್ತಾಗ್ಲಿಲ್ಲ ನನಗೆ. ಅವ್ರು ಕಡಿಮೆನೇ ಮಾಡಲಿಲ್ಲ ಗೈಸ್. ಏನೋ ಅಪ್ಪ, ನನಗೆ ಇವಾಗ ಟೆನ್ಷನ್ ಆಗ್ತೈತೆ. ನಾನು ಬಕ್ರ ಆದ್ನ ಅವ್ರು ಬಕ್ರ ಆದ್ರೆ ಒಂದು ಗೊತ್ತಾಗ್ತಿಲ್ಲ. ಅವ್ರು ಅಂಗಡಿ ಇರಲ್ಲ, ಸೊ ಅವ್ರು ಬಕ್ರ ಆಗಲ್ಲ ಗೈಸ್. 100 ರೂಪಾಯಿ ಆದರೂ ಅವರು ನಾನಲ್ವಾ? ಆದರೂ ನಾನು ಮಿಕ್ಕ ಆಗಿಲ್ಲ ಅಂತ ನಿಮ್ದೆ ನಿದ್ದೆ ಮಾಡ್ತೀನಿ ಗೈಸ್. ಇಲ್ಲಾಂದ್ರೆ ನಿದ್ದೆ ಬರಲ್ಲ. ಆದರೂ ನನಗೆ ಯಾವ ಥರ ಬೇಕಿತ್ತು ಅದೇ ಥರ ಸಿಕ್ಕಿದೆ ಅಂತ ಒಂದು ಖುಷಿ ಆಗ್ತೈತೆ ನನಗೆ ಅಷ್ಟೆ. ಒಂದೆರಡು ಫೋಟೋಸ್ ತೆಗಿಸಿರು, ಹೆಂಗೆ ಕಾಣ್ತೈತೆ ನೋಡಿ. ಈಗ ಸೂಪರ್ ಆಗಿ ಕಾಣ್ತೈತಿ. 2x ಮಾಡ್ಲಾ? ಇರೋ ಮನೆ.
ಚೆನ್ನಾಗಿ ಕಾಣ್ತೈತೆ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ಬುಲಸ್. ಇರು ಫಸ್ಟ್ ಅದು ಬಿಟ್ಟು ನೀಟಾಗಿ ಹೇಳು ನನಗೆ. ಸೂಪರ್. ಚೆನ್ನಾಗೈತೇನೋ? ನನಗಿದ್ರ ಒಂಥರ ಸಂತೋಷ. ದಿ ನೆಕ್ಸ್ಟ್ ಡೇ. ಎಲ್ಲಿಗೆ ಹೋಗ್ತಿದ್ದೆ ಕೇಳ? ಪ್ರೇಮವು ಬೇಡ ಪ್ರೇಯಸಿ ಬೇಡ. ಆಮೇಲೆ ಮುಂದಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ ನಾನು. ಟ್ರಾವೆಲ್ ಹಂಗೆ ಕೇಳೋಗ್ತೀಯ? ಟ್ರಾವೆಲ್ ಮಾಡೋದು. ಓ ಡ್ಯೂಟಿಗೆ ಜಾಯಿನ್ ಆಗ್ಬಿಟ್ಟ ಗೈಸ್. ಸಂಡೇಯಿಂದ ಮಂಡೇಗೆ ಬರೋದು ತುಂಬ ಕಷ್ಟ. ಹಾಂ ಅಲ್ವಾ? ಬಿಸಿಲು ನೋಡಿದ್ರೆ ದೇವ. ಯಾರಿಗೋಸ್ಕರ ಇಷ್ಟೊಂದು ಕಷ್ಟ ಕಿರಣ? ಹಾಂ ಯಾರಿಗೋಸ್ಕರ ಇದೆಲ್ಲ ಮಾಡ್ತೀಯ? ಓಹೋ ಇದು ಪಾರಿವಾಳ, ಇದು ಕಾಣಿಸ್ತಾನೆ ಇದೆ. ಇಲ್ಲಿದೆ ಹೆಲ್ಮೆಟ್ ತಗೊಂಡೋಗ್ತಾನೆ, ಕೀ ಬಿಟ್ಟು ಹೋಗ್ತಾನೆ. ಎಂಥ ರೈಟ್ ಹ್ಯಾಂಡ್ ಕೊಡ್ಬೇಕಂತ. ಇದು ರೈಟ್ ಹ್ಯಾಂಡ್ ಇಸ್ಕೊಂತೀನಲ್ಲ? ಅಲ್ಲ ನಾನು ಏನೋ ಮರ್ತೋಗಿ ಅನ್ನಿಸ್ತಿಲ್ಲ ನಿನಗೆ? ನೀರು. ನನ್ನ ಪ್ರಕಾರ ನಾನು ಸರಿಯಾಗೇ ಇದ್ದೀನಿ, ಆದ್ರೆ ಜನ ನೋಡೋ ರೀತಿ ಸರಿ ಇಲ್ಲ ಅಷ್ಟೇ. ಹಾಯ್ ಗೈಸ್, ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಒಂದು ಸಾಧನೆ ಮಾಡ್ತಾ ಇದ್ದೀನಿ. ಅದೇನು ಸಾಧನೆ ಅಂತ ಅಂದರೆ ಹಲಸಿನ ಮೂಡೆ ಕೊಯ್ತಾ ಇದ್ದೀನಿ ಗೈಸ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಂದೂ ಕೊಯ್ದಿಲ್ಲ ನಾನು. ಮೇಯ್ನು ಇವತ್ತು ಟ್ರೈ ಮಾಡ್ತೀನಿ ಯಾವ ಥರ ಕೊಯ್ತೀನಿ ಅಂತ ಅಂದ್ಬಿಟ್ಟು. ನೋಡಿ ನೀವು ಯಾವ ಥರ ಈಸಿ ಮೆಥಡ್ ಯಾವ್ದಾದ್ರು ಈ ಥರ ಎಲ್ಲ ಕೊಯ್ಯೋದು ಅಂತ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡೋದೇ ಇಲ್ಲ ನೀವು. ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳೋದೇ ಇಲ್ಲ ಗೈಸ್. ನೀವು ಮಾಡ್ಕೊಳ್ಳಿ. ನಾನು ಯಾವ ಥರ ಕೊಯ್ತೀನಿ ಅಂತ ತೋರಿಸ್ತೀನಿ ನೋಡಿ ಗೈಸ್. ಗೊತ್ತಾಯ್ತು? ಎಲ್ಲ ಬೈಕೊಂತಾರೆ, ಇವನು ಅಕ್ಕಂತ ಕೊಯ್ಸ್ತಾವ, ನೀರಲ್ ಮಗ ದನ ತಿಳ್ಕೊಳಲಿ ಅಂತ. ಕಿರಣ ಕೊಯ್ಯಲ್ಲ ಅಂತ ಹೇಳ್ತಾನೆ ಗೈಸ್. ನೀನೇ ಕೊಯ್ಯಿ ಅಂತ. ಇಲ್ಲಿ ವಿಡಿಯೋ ಮಾಡಕ್ ಬರಲ್ವಲ್ಲ ಅದಕ್ಕೆ ಅಡ ಬರಲಿಲ್ಲ ಡೈಲಾಗ್. ಒಂದು ಹಳಸಿನೆಣ್ಣು ಕೊಯ್ಯಕ್ಕೆ ಬರಲ್ಲ ಅಂತ ಕಮೆಂಟ್ ಮಾಡಬೇಡಿ. ಹಳಸಿನೆಣ್ಣು ಕೊಯ್ಯೋದು ಒಂದು ಟೆಕ್ನಿಕ್. ಯಾಳಿಗೆ ಹಿಂಗೆ ಆಗ್ತಿಲ್ಲ. ಶಕ್ತಿ ಇರ್ಬೇಕು ತಾನೇ. ಐತೆ ಬಟ್ ನಾನೇ ಹಂಗೆ ಮಾಡ್ತೀನಿ. ಏನ್ ಗೊತ್ತೇ, ಇದು ಕ್ಯಾಪ್ಚರ್ ಆಗಿಲ್ಲ. ನಿಜ ಆಗೈತೆ. ಇಷ್ಟು ಸಾಧನೆ ಮಾಡಿರೋದು ವಿಡಿಯೋ ಆಗಿಲ್ಲ ಅಂತ ಅಂದ್ರೆ ನನಗೆ ಹೆಂಗಾಗಲ್ಲ. ಅಂಕಲ್ ಆಗ್ತಿಲ್ಲ, ಸುಸ್ತಾಗ್ಬಿಟ್ಟೆ ನಾನು. ನಂಗೆ ಸುಸ್ತಾಗೈತಿ ನೋಡಿ. ನನಗೆ ಹೆಂಗ ಅನಿಸ್ತದೆ ಗೊತ್ತೇ, ಕಿತ್ಕೊಂಡು ರಪ್ಪ ಸೀಳಾಗಿ ಬಿಡೋದು ಅನಿಸ್ತೈತೆ. ಇಲ್ಲ ನೀನ್ ಮಾಡ್ಲಿ, ನಾನು ಮಾಡೋದು ಬೇಡ ಅಂತ. ಯಾರು ಗೊತ್ತಲ್ಲ ಬಾಗ್ಲಕ್ಕ ಇದೊಂಥರ ಸೀರಿಯಲ್ ಇದ್ದಂಗೆ. ಸೀರಿಯಲ್ ಹಂಗೆ ನಿಧಾನಕ್ಕೆ, ಸೀರಿಯಲ್ ನಿಂದಂಗೆ ತೋರ್ಸೋದು ನಿಧಾನಕ್ಕೆ. ಇದು ಹಲಸಿನ ಮೂಡೆ ಕೊಯ್ದು 3 ದಿನ ತೋರಿಸ್ತಾರ ಅವರು, ನೀನು 3 ದಿನ ಕೊಯ್ದಿದೀಯಾ. ಅದು ಇದಕ್ಕೆ ಎಂತ ಸಾಕಾಗ್ತಿ ಗೊತ್ತೇ, ಕಷ್ಟಪಟ್ಟು ಕೊಯ್ತಾ ಇದ್ದೆ ಅಂತ ಖುಷಿ ಪಡು. ನಿನಗೆ
ಹೇಳ್ತಿಲ್ವಲ್ಲ ಅಂತ ಅಂದ್ಬಿಟ್ಟು. ನೀವು ವಿಡಿಯೋಗೋಸ್ಕರ ಕೊಯ್ತಿರೋದಿಲ್ಲ, ನೀವೇ ಕೊಯ್ತಿದ್ದೆ. ಕಿರಣ ಕೊಯ್ಯ ಅಂತ ಹೋಗೈತಿ ಚೇರ್ ಮೇಲೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಇದು ಒಂದ್ ಹಣ್ಣು ತಿನ್ನಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ನಾನು ತಿಂತೀನಿ ಕೊಡೋದು. ತಿನ್ಬೇಕು. ಹೆಂಗ್ ಅನಿಸ್ತಿದೆ ನಿಮಗೆ? ಹಣ್ಣು ತಿಂತಿದ್ದೀರಲ್ಲ, ಹಳಸನೆ ಹಣ್ಣು ತಿಂತಿದ್ದೀರಲ್ಲ, ಹೆಂಗ್ ಅನಿಸ್ತಿದೆ? ವಿಷ ಅನಿಸ್ತಿದ್ಯಾ? ಸ್ವೀಟ್ ಅನಿಸ್ತಿದ್ಯಾ? ಸಾಕು. ಅಲ್ಲ, ವರ್ಣನೆ ಮಾಡಿ. ಹಳಸನೆ ಹಣ್ಣು ತಿಂತಿದ್ಯಲ್ಲ, ವರ್ಣನೆ ಮಾಡು. ಹಣ್ಣ ವರ್ಣನೆ ಮಾಡ್ಬೇಕು. ಚೆನ್ನಾಗೈತೆ. ಅದನ್ನ ವರ್ಣನೆ ಮಾಡಿ. ಯಾವ ತರ ಫೀಲ್ ಆಗ್ತೈತೆ ಹಣ್ಣು, ರುಚಿ ಯಾವ ತರ ಐತೆ ತಿಂತಾ ಇದೀನಲ್ಲ, ವರ್ಣನೆ ಮಾಡೋ. ಕಂಟೆಂಟ್ ಕೊಡ್ತಾ ಇದೀನಿ ನಿನಗೆ. ಸೂಪರ್ ಆಯ್ತಾ? ಹಂಗೆ ಯಾವ ತರ ಸ್ವೀಟ್ ಇದೆ. ಓವರ್ ಆಕ್ಟಿಂಗ್ ಅಂದ್ರೆ ಏನ್ ಗೊತ್ತಾ? ಯಾವ ತರ ಗೊತ್ತಾ? ಅಳಸ್ನೆ ನೀವ್ ಯಾರು ತಿಂದಿರಲ್ಲ, ಅಷ್ಟು ಚೆನ್ನಾಗೈತೆ. ಹಂಗ ನೀನ್ ಹೇಳು. ಹಂಗಲ್ಲ ಗಾಯ್ಸ್, ಅಳಸ್ನೆ ಹೆಂಗಿದ್ದ ಗೊತ್ತಾಗೈತೆ ಸದ್ದು ಮಾಡು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಮಾತಾಡ್ತೀನಿ ಗಾಯ್ಸ್. ಯಾವಂಗುರು ಸೈಕ್ ನಮ್ಮ ಅಕ್ಕ ಮೇಯ್ತಾಳೆ, ನೀನ್ ಮೇಯ್ತಿರಲ್ಲ. ನಾನು ತಿಂತಿರೋದು. ನಮ್ಮ ಅಕ್ಕ ಮೇಯಿಸ್ತಾಳೆ. ಇದು ಓಕೆ ನೋಡು, ಕರೆಕ್ಟ್ ಸೂಟ್ ಆಗುತ್ತೆ. ಗೈಸ್, ನಿಮಗೋಸ್ಕರ ಒಂದು ಸಾಂಗ್ ಕಲ್ತಿದ್ದೀನಿ, ಸಾಂಗ್ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಸಾಂಗ್ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ, ಚೆನ್ನಾಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಸನಿ ನೀರಿ ಸನಿ ಯಾವೆಲ್ಲ ಕೊಟ್ಬರ್ತೀನಿ ಹೇಳ್ತೀನಿ. ಗೈಸ್, ಗೇಮ್ ಆಡ್ತೀವಿ ಗೈಸ್ ನಾವು. ಹಳಸಿನ ಹಣ್ಣಾಗೆ ಈ ಹಣ್ಣು ಈಗ ಈ ಬೀಜ ತಗೊಂಡು ರಪ್ಪ 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 ಮುಂಗೆ ಎಸ್ತಾಡೋದು. ಹೇಳು ಪಾರ್ಥ, ಕೆಂಗಣಿನ ನೋಡಿ ಕೆಕ್ಕರಿಸಿ ನನ್ನನ್ನು ಗೆಲ್ಲಲಾರಿ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಶಕ್ತಿಯೆಲ್ಲ ಒಯ್ದು ಹೋಗಿ ಪಾಪದ ಮೂಟೆಯಿಂದ ಬೆನ್ನು ಹೊತ್ತಿದೆ, ಹೆಗಲು ಹೊತ್ತಿದೆ. ಹೂಡು ಪರಮೇಶ್ವರನು ಕೊಟ್ಟ ಹಾಲಿನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ಶೌರ್ಯ ನಮಗೂ ಸ್ವಲ್ಪ ತಿಳಿಯಿರಿ, ಅಥವಾ ಶಿವನನ್ನು ಗೆದ್ದೇ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಗೈಸ್, ನಿಮಗೋಸ್ಕರ ಒಂದು ಸಾಂಗ್ ಕಲ್ತಿದ್ದೀನಿ, ಸಾಂಗ್ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಸಾಂಗ್ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ, ಚೆನ್ನಾಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಸನಿ ನೀರಿ